ತಂದನ ಕುಣಿಸಿದೆ ಯೌವನ. ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ರಾಕೆಟ್ ನೋಡಿರಲ್ಲ, ಹಂಗಿದೆ ನೋಡಿ ಗಾಡಿ. 2 ಸ್ಟ್ರೋಕ್ ಸಿಂಗಲ್ ಕೂಲ್ಡ್ ಇಂಜಿನ್ ಗುರು ಇದು. ಆ ಸೌಂಡ್ ಒಂದ್ಸಲಿ ಫೀಲ್ ಮಾಡಿ ನೋಡೋಣ. ಮ್ಯೂಸಿಕ್ ಓನರ್ 2 ಕೀ ಇಟ್ಟಾನಲ್ಲ ಗುರು, ಒಂದು ಗಾಡಿಗೆ ಒಂದು ಪೆಟ್ರೋಲ್ ಟ್ಯಾಂಕಿಗೆ. ಇದು ಓಪನ್ ಆಗ್ತಿಲ್ಲ, ಏನಾಯ್ತು ಗುರು ಇದಕ್ಕೆ? RX ವಾಟ್ ಹ್ಯಾಪನ್ ಟು ಯು? ದೂರದಿಂದ ನೋಡೋಕ್ಕೆ ಲುಕ್ ಮಾತ್ರ ಸೆಕ್ಸಿ ಆಗಿದೆ. ಬೆಂಕಿ ಗಾಡಿ ಗುರು. 5 ಸ್ಪೀಡ್ ಗೇರ್ ಬಾಕ್ಸು, 132cc ಇಂಜಿನ್ ಗುರು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಸೈಡ್ ಇಂಡಿಕೇಟರ್ ಇದೆ. ಸೀಟ್ ಅಂತೂ ನೆಕ್ಸ್ಟ್ ಲೆವೆಲ್ ಕಂಫರ್ಟಬಲ್ ಆಗಿದೆ. ಹೌದು, CD100 2 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್ನು. ಎಕ್ಸಾಸ್ಟ್ಗೆ ಗುರು ಕಾಸಿದ್ರಲ್ಲಿ ಆ ಸೌಂಡಲ್ಲಿ ಬರುತ್ತಲ್ಲ ಫೀಲ್, ಯಾವ ಲಕ್ಷ ಗಂಟಲೆ ಕೊಟ್ಟು ತಗೊಳ್ಳೋ ಗಾಡಿಲೂ ಸಿಗಲ್ಲ ಗುರು. ಆ ಥರ ಫೀಲ್ ಕೊಡುತ್ತೆ ಅದು. ಪರ್ಫಾರ್ಮೆನ್ಸ್ ಅಂತ ಬಂದರೆ ಗುರು 14 bhp ಇರೋದು, 7500 RPM ಇರೋದು ಗುರು. ಏನಿಲ್ಲ, ಅವಾಗ ಹಿಂಗೆ ಆಫ್ ಆಗ್ತಿರುತ್ತೆ ಅಷ್ಟೇ ಗಾಡಿ. ಜೀವನ ಪೂರ್ತಿ ಬರೀ ಕಿಕ್ ಹೊಡೆಯೋದಾಯಿತು ಜೀವನ. ಜೊತೆಲಿರೋರು ಏನೇನೋ ಕಿಕ್ ಮಾಡ್ತಾವ್ರೆ. ಅರ್ಥ ಆಯ್ತು ಅನ್ಸುತ್ತೆ. ನಾನು ಈಗ ಗಾಡಿ ಕಿಕ್ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಇಲ್ಲೆಲ್ಲರ ಕೈ ಹಾಕಿದ್ರೆ ಸಿಗುತ್ತಾ? ಏನೋ ಹಿಂದಿಲಿ ಬರೆದಿದ್ದಾರೆ, ನಮಗೆ ಹಿಂದಿ ಬರೋದಿಲ್ಲ. ನೀನು ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಗಾಡೀಲಿ ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ನೋ ಗರ್ಲ್ಸ್. ಫ್ರಂಟ್ ಬ್ಯಾಕ್ 18 ಸೆಕ್ಷನ್ ವೀಲ್ ಹಾಕಿದ್ದಾರೆ. ಓಡ್ರೋ ಇದು ಸರ್ಜಾಡ. ಇರ್ಲಿ ಬಾ. ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಇರ್ಲಿ ಬಾ, ಒಂದೇ ಒಂದ್ಸತಿ ಬಾ. ನಿನ್ಗೆ ಆಸೆ ಇದೆ ಅನ್ನೋದು ಗೊತ್ತಿದೆ ಬಾ. ಗಾಡಿ ಹೊಡೆಯಕ್ ಬರಲ್ವಾ? ತಿನ್ನಕ್ ಹೋಗೆಲ್ಲಾದ್ರು ತಿಂದು ಮಕ್ಕ ನಡಿ. ಮೀಟರ್ ಐತೆ ನಾವು ಜುಟ್ಟು ಮೀಟರ್ ಕಿಲೋಮೀಟರ್ ಗಟ್ಟಲೆ ಐತೆ. RXಗೆ ಆರನ್ನೇ ಬೇಡ ಗುರು. RX ಸೌಂಡೇ ಸಾಕಲ್ಲ ಸೈಡ್ಗೆ ಹೋಗೋಕ್ಕೆ. ಆರನ್ ಅವಶ್ಯಕತೆನೇ ಇರೋದಿಲ್ಲ. ಏನಿಲ್ಲ ಅಂದರೂ ಈ ಬೈಕಲ್ಲಿ 10 ಲೀಟ್ರ್ ಟ್ಯಾಂಕ್ ಇದೆ. ಮ್ಯಾಕ್ಸಿಮಮ್ ಅಂದರೂ ಲೀಟ್ರಿಗೆ 30 ಕಿಲೋಮೀಟ್ರ್ ಕೊಡುತ್ತೆ ಅಂದ್ರೆ 10 ಲೀಟ್ರಿಗೆ ಏನಿಲ್ಲ ಅಂದರೂ 300 ಕಿಲೋಮೀಟ್ರ್ ಆರಾಮ್ಸೆ ಹೋಗ್ಬೋದು ಗುರು. 300 ಕಿಲೋಮೀಟ್ರ್ ತನಕ ಟ್ರಾವೆಲ್ ಮಾಡೋಕ್ಕೆ ಪೊಲೀಸರು ಬಿಡಬೇಕಲ್ಲ. RXನ ಬರೀ ಚಪ್ರಿ ಗಾಡಿ ಅಂತ ಕರೀತಾರೆ. RXಗಿರೋ ಗತ್ತು ಯಾರಿಗೆ ಗೊತ್ತು ಗುರು? ಒಂದು ಹುಡುಗಿನ ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. RX ಮೇಂಟೈನ್ ಮಾಡೋಕ್ಕೆ ಡಬ್ಬಲ್ ಗುಂಡಿಗೆ ಇರಬೇಕು. ಅಷ್ಟು ಈಸಿ ಅಲ್ಲ ಗುರು. ಒಂದು ಹುಡುಗಿ ಬ್ರೇಕಪ್ ಆದರೆ ಇನ್ನೊಬ್ಬಳು ಹೆಂಗಾದ್ರು ಮಾಡಿ ಕ್ಯಾಚ್ ಮಾಡ್ಕೋಬೋದು. ಆದರೆ RX ಇದೆಯಲ್ಲ, ಈಗ ಬೇಕಂದ್ರೂ ಈ ಗಾಡಿ ಸಿಗೋದಿಲ್ಲ. ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಅಂತ ಹೋಗ್ಬೋದು. ಆದರೆ RX ಇಲ್ಲ ಅಂದ್ರೆ ಇನ್ನೊಂದು RX ಸಿಗಬೇಕಲ್ಲ. ಒಂದು ಗಾಡಿ ತಗೊಳೋದು ಇಂಪಾರ್ಟೆಂಟ್ ಅಲ್ಲ, ಗಾಡಿನ ಯಾವ ಲೆವೆಲ್ ಇಟ್ಕೊಂಡು ಹೆಂಗ್ ಮೇಂಟೈನ್ ಮಾಡ್ತೀವಿ ಅನ್ನೋದು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಣ್ಣ ನಮ್ಮನ್ನು ಬಿಟ್ಬಿಡಿ ಅಣ್ಣ, ನಾವು ಹೋಗ್ಬಿಡ್ತೀವಿ. ನಿಮ್ಮದು ದೊಡ್ಡ ಗಾಡಿ, ನಮ್ದು ಚಿಕ್ಕ ಗಾಡಿ. ಕವಾಸಾಕಿಗಿಂತ ನೆಕ್ಸ್ಟ್ ಲೆವೆಲ್ ಗಾಡಿ ಅಂದ್ರೆ ಇದೆ ಗುರು. 1000cc ಕವಾಸಾಕಿ ತಗೊಂಡು ಏನು ಮಾಡ್ತೀರಾ? 135cc ಇಲ್ಲ 100cc RX ತಗೊಂಡು ಅದ್ರ ಮೇಲೆ ಹೋಗಿ ಅದರಲ್ಲಿರೋ ಗತ್ತೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಆಫ್ ರೋಡಲ್ಲಿ ಹೆಂಗೆ ಹೋಗುತ್ತೆ ಅಂತ ಆಫ್ ರೋಡಲ್ಲಿ ಇರೋದು ಟೆಸ್ಟ್ ಮಾಡೋಣವಾ? ಯಾ ಆಫ್ ರೋಡಲ್ಲಿ ಈ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ಅಲ್ಲೇ ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಂದ ಮಳೆ ಬಂದು ಸೀಟೆಲ್ಲ ಒದ್ದೆ ಆಗಿದೆ. ಆರಾಮಾಗಿ RXಲ್ಲಿ ಹಿಂದೆ ಒಬ್ಳು ಹುಡುಗಿ ಕುಂಡ್ರಿಸ್ಕೊಂಡು ಹೋಗ್ಬಿಡ್ಬೋದು. ಹುಡುಗಿ ಬಗ್ಗೆ ನಮಗೆ ಯಾಕೆ ಬಿಡಿ, ಇಲ್ದವ್ರಿಗೆ.
ಇರೋರಾದರೂ ಕುಂದಿಸ್ಕೊಂಡು ಹೋಗ್ತಾರೆ. ಇಲ್ದೇವ್ರು ಏನು ಮಾಡ್ತಾರೆ, ಒಬ್ಬರು ಹೋಗ್ತಾರೆ ನಂತರ. RX ಲಾಂಚ್ ಆಗಿದ್ದು 1980 ಬಟ್ ಈ ಗಾಡಿ 2000 ತಗೊಂಡಿರೋಂಥ ಗಾಡಿ ಇದು. ಸ್ಪೀಡೋಮೀಟ್ರ್ ವರ್ಕ್ ಆಗ್ತಿಲ್ಲ, ಏನಕ್ಕಂತ ನನಗೂ ಗೊತ್ತಿಲ್ಲ. ಸ್ಪೀಡೋಮೀಟ್ರಲ್ಲಿ ಕಡ್ಡಿನೇ ಮುರಿದೋಗಿದೆ ಅಲ್ಲ ಗುರು. ಇಮೋಷನಲ್ ಡ್ಯಾಮೇಜ್. RX ಲೋಗೋ ಕೂಡ ಯಾರ ಬಿಚ್ಕೊಂಡು ಹೋಗ್ಬಿಟ್ಟಾರೆ ಪಾಪ, ಬಡವ್ರು ಅನ್ಸುತ್ತೆ. ಟಾಪ್ ಸ್ಪೀಡ್ ಅವರೇಜ್ ಏನಿಲ್ಲ ಅಂದ್ರೆ 110 ಹೇಳಿದ್ದಾರೆ. ಕಣ್ಣು ಮುಚ್ಕೊಂಡು 80ರಿಂದ 90 ಆರಾಮ್ ಕಣ್ಣು ಮುಚ್ಕೊಂಡು 100 ಹೋಗ್ಬೋದು ಇದರಲ್ಲಿ. Every time I look into the mirror, I say thank you, God. You did a damn good job. ಪೆಟ್ರೋಲ್ ಅದು ಮೇಲೆ ತಳಕ ಮೇಲದು. ಹೌದಾ, ಸರಿ ಅಣ್ಣ, ನಾನು ತೆಳಗೆ ಮಾಡಿಬಿಟ್ಟಿದ್ದೆ. ಹಾಂ ಸರಿ ಅಣ್ಣ, ಪೆಟ್ರೋಲ್ ಮೇಲೆ ಅಂತೆ ಗುರು. ಒಲ್ಲೆ ನಾನು ಚಂದು ನಲ್ಲಿ ಒಲ್ಲೆ ನಾನು ಚಂದು. ಹಾಂ, ಇಷ್ಟನಾ ಗಾಡಿ ಅಂದರೆ? ಯಾವ ಗಾಡಿ ಇಷ್ಟ ನಿಮಗೆ? RX. ಏನಕ್ಕೆ ಅಷ್ಟು ಕ್ರೇಜ್ RX ಮೇಲೆ? ಸೌಂಡು. ಈ ಸೌಂಡಿಗೆ ಇಷ್ಟನಾ? ಗ್ರಾಮ ಪಂಚಾಯತಿ ಎಲ್ಲ ಸೇರಿದ್ರು PDOಗೆ. ಗರುಡನ್ ನೋಡಿದಾಗ ರಾಕೆಟ್ ಕನ್ಫರ್ಮ್ ಆಯ್ತು. ಹಿಯರ್ ಇಸ್ ಎ ಮ್ಯಾನ್ ಹೂ ಕಮ್ಸ್ ಫ್ರಮ್ ದಟ್ ಪವರ್ಫುಲ್ ಪ್ಲೇಸ್. ಅಲ್ಲ ಸರ್, ಇಲ್ಲಿ ಕೇಳಿ, ನೀವು ಹೊಸದಾಗಿ PDO ಆಗಿರ್ತಾನೆ, ಗ್ರಾಮ ಪಂಚಾಯತಿಲಿ ಸ್ಕೂಲ್ ಬರುತ್ತೆ ಅಂದಾಗ ಸ್ಕೂಲಲ್ಲಿ ಏನ್ ಫೆಸಿಲಿಟೀಸ್ ಇದೆ ಏನಿಲ್ಲ ಅನ್ನೋದು ಬಂದು ಒಂದ್ಸಲಾದ್ರೂ ಚೆಕ್ ಮಾಡಿದೀರಾ? 1000 ಜನ ಧೈರ್ಯ ಮಾಡಿದೀರಾ ನೀವು? ಪ್ರಪಂಚನೇ ಗೆಲ್ಬಹುದು. ಹೋಗೋ, ಒಬ್ನೇ ಹೋಗು. ಬಂದ 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 ಬಂದ. ಇದಿನ್ನು ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ.